ಹಾಗೆ ಮಾಧ್ಯಮ ಕೇಂದ್ರ ಬಿಂದು ಅಂದ್ರೆ ನಮ್ಮ ಈ ಬೃಹತ್ ವಿಜಯ ಸಂಕಲ್ಪ ಯಾತ್ರೆಗೆ ಆಗಿರುವ ತಾಯಂದಿರು ನನ್ನ ಸ್ನೇಹಿತರು ಶ್ರೀಯುತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಜನಸಂಘ ಪ್ರಾರಂಭದಿಂದ ಸಂಘಟನೆಯನ್ನು ಕೆಳಮಟ್ಟದಿಂದ ಬೆಳೆಸುವಲ್ಲಿ ಶ್ರೀಯುತರ ತಂದೆ ಕೂಡ ಒಂದು ಅಡಕೆ ಮಂಡಿಯಲ್ಲಿ ಬೆಳೆದಂಥವ್ರು. ಸೊ ಅವರು ಕೂಡ ನಮ್ಮ ಹಾಗೆ ಕಾರ್ಮಿಕರು ಅಥವಾ ಕಾರ್ಯಕರ್ತ ರಾಷ್ಟ್ರಭಕ್ತ ಬಳಗ ಹುಟ್ಟಲಿಕ್ಕೆ ಮೂಲ ಕಾರಣ ಇರುತ್ತೆ. ಅದಂತೆ ಮೀಸಲಿಡಬೇಕು ಅನ್ನುವಂಥದ್ದು ಅವರ ಮನಗಂಡು ಮನಸ್ಸಿನಲ್ಲಿರುವಂಥ ಕಾರ್ಯಕ್ಕೆ ಸರಳ ಸಜ್ಜನ ಶಾಸಕರಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರುವ ಕಾರ್ಯಗಳಲ್ಲಿ ತಮ್ಮ ಛಾಪನ್ನು ಮೂಡಿದ್ದಾರೆ. ಬೈಂದೂರು ಕ್ಷೇತ್ರಕ್ಕೂ ಕೂಡ ಸಚಿವರಾಗಿದ್ದಾಗ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಅವರ ಮುಖಾಂತರ ನಿಮ್ಗೆಲ್ಲ ಕಾಣಿಸ್ತಾ ಇರ್ತಾರೆ. ಕ್ರಮ ಸಂಖ್ಯೆ 8 ರೈತರ ಗುರುತು ಏನಿದೆ ಇದು ಶ್ರೀ KS ಈಶ್ವರಪ್ಪ. ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನು ಮುಕ್ತಾಯಗೊಳಿಸಿ ಧನ್ಯವಾದ. ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂತಹ ಶ್ರೀಯುತ ಕೃಷ್ಣ ಬೀಜೂರು ಇವರಿಗೆ ಧನ್ಯವಾದಗಳು. ಕಾರ್ಮಿಕರು ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಪಡೆದ ದಿನವಿದು. ಈ ದಿನವನ್ನು ಎಲ್ಲರೂ ಒಟ್ಟಾಗಿ ಖುಷಿಯಿಂದ ಆಚರಿಸಿ ಶಾಶ್ವತವಾಗಿರಿಸಿಕೊಳ್ಳೋಣ. ನುರಿತ 5 ಜನ ಕಾರ್ಮಿಕರನ್ನ ಸನ್ಮಾನಿಸಲಿದ್ದೇವೆ. ದಯವಿಟ್ಟು ಶ್ರೀಯುತ ನಾಗರಾಜ್ ಕಾರ್ವಿ, ಶ್ರೀಯುತ ಸುರೇಶ್ ಪೂಜಾರಿ, ಶ್ರೀಮತಿ ಕೋಮಲ, ಶೈಲಜಾ ಹಾಗೂ ಮಂಗಳ ಇವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ತಮಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಮಿಕರ ದಿನವಾದ ಇಂದು ನಮ್ಮ ಸ್ಥಳೀಯ ಕಾರ್ಮಿಕರಿಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು ಎಂಬ ಮನೋಭಾವನೆ ಹೊಂದಿರುವ ಇವರಿಗೆ ರಾಷ್ಟ್ರಭಕ್ತ ಬಳಗ ಬೈಂದೂರು ಇವರಿಂದ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಜೈ ಶ್ರೀರಾಮ್. ಕಾರ್ಮಿಕ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾವು ಶುಭವನ್ನು ಹಾರೈಸ್ತೇನೆ. ಇಷ್ಟೊಂದು ಜನಸಾಗರವನ್ನು, ಇಷ್ಟೊಂದು ಸಹೋದರ ಸಹೋದರಿಯರನ್ನ ನೋಡಂಥ ಸೌಭಾಗ್ಯವನ್ನು ಕಳ್ಕೊಂಡ್ಬಿಡ್ತಿದ್ದೆ. ಯಡಿಯೂರಪ್ಪಾಚಾರಿಗೆ ಒಂದು ಮಾತು ಕೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರೀಗ
ಆಲ್ರೆಡಿ ಮೀಡಿಯಾದ ಮುಂದೆ ಪರವಾಗಿ ಹೇಳ್ತೀನಿ. ಖಂಡಿತ. ಯಾಕಂದ್ರೆ ಮೋಸ ಮಾಡುವ ಫ್ಯಾಮಿಲಿಗೆ ತಕ್ಕ ಪಾಠವನ್ನು ಈ ಸಭೆ ಮೂಲಕ ಕೊಡೋಣ. ಅವರು ಅದನ್ನೇ ಕಾಯಕ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಶ್ವರಪ್ಪಾಜಿ ಈ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಅವರು ಯಾವತ್ತು ಮುಂದೆ ಬಂದಂತಾರಲ್ಲ, ಶಿವಮೊಗ್ಗದ ಕಾರ್ಯಕರ್ತರು ನಾವು ಒಂದು ತೀರ್ಮಾನ ಮಾಡಿದ್ವಿ, ಅಣ್ಣ ನಿಮ್ಮನ್ನ ಬಲಿ ಚಕ್ರವರ್ತಿ ತರ ಬಲಿ ಹಾಕ್ಲಿಕ್ಕೆ ನೋಡ್ತಾ ಇದೆ ಯಡಿಯೂರಪ್ಪನ ಕುಟುಂಬ, ನೀವು ಜಾಗೃತರಾಗಬೇಕು, ನೀವು ಈ ಸರಿ MP ಗೆ ಕಂಟೆಸ್ಟ್ ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ತಂದು ನಿಲ್ಲಿಸಿದ್ವಿ. ನಾನು ಮೊನ್ನೆ ಶಿಕಾರ್ಪುರ ಹೋಗಿದ್ದೆ, ಶಿಕಾರ್ಪುರ ತಾಲೂಕು. ಅವ್ರು ಹೇಳ್ತಾರೆ, ನೀವು ಯಾಕೆ ನಿಮ್ಮ ಸಮಯವನ್ನು ನಮಗೆ ಹಾಳು ಮಾಡಬೇಡಿ, ನಾವು ತೀರ್ಮಾನ ಮಾಡಿದ್ದಾವೆ ಈ ಸರಿ ಬದಲಾವಣೆ ತರ್ತೇವೆ ಅಂತ. ತುಂಬ ಖುಷಿ ಆಗ್ತಾ ಇತ್ತು ನನಗೆ. ನಾವು ಎಲ್ಲೋದ್ರೂ ಅವ್ರು ಹೇಳ್ತಾರೆ, ನೀವು ಬದಲಾವಣೆ ತರ್ತೀವಿ, ನೀವು ಖಂಡಿತ ಬರಬೇಡಿ ಅಂತ. ಕಳೆದ ಬಾರಿನೇ ವಿಜೇಂದ್ರ ಅವರಿಗೆ ಅವ್ರು ಬದಲಾವಣೆ ತರ್ತಿದ್ರು. ಅಲ್ಪ ಮತ, ಬರೀ 8,000 ಮತಗಳಿಂದ ಒಬ್ಬ ಮುಖ್ಯಮಂತ್ರಿಯ ಮಗ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆ ಆಗ್ಯಾರ ಅಂದರೆ ಇದಕ್ಕಿಂತ ನಾಚಿಕೆಗೇಡು ಮತ್ತೆ ಯಾವುದೂ ಇಲ್ಲ. 60,000 ಲೀಡು ಅವರಪ್ಪ ತಗೊಂಡಿದ್ದು, ಮಗ ತಗೊಂಡಿದ್ದು 8,000 ಲೀಡು. ಒಬ್ಬ ಸ್ವತಂತ್ರ ಅಭ್ಯರ್ಥಿ 71,000 ಮತಗಳನ್ನು ತಗೊಂಡ್ರು. ಒಬ್ಬ ಮುಖ್ಯಮಂತ್ರಿ ಮಗ 80,000 ತಗೊಂಡ್ರು. ವ್ಯತ್ಯಾಸ ಇಷ್ಟೇ, ಕಾಲಚಕ್ರ ಬದಲಾಗ್ತಾ ಇದೆ ಅಂತ. ನಾನು ಸ್ವಲ್ಪ ಪ್ಲಸ್ ಬಗ್ಗೆ ಹೋಗ್ತೇನೆ, ಸಮಯ ನಂಗೆ 5 ನಿಮಿಷ ಇರ್ಬೋದು. ಈಶ್ವರಪ್ಪಾಜಿ ಅವರು ಪಕ್ಷ ಏನು ಹೇಳುತ್ತೆ, ಪಕ್ಷ ನನ್ನ ತಾಯಿ, ಪಕ್ಷ ನನ್ನ ತಂದೆ, ಪಕ್ಷಕ್ಕೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ ಅಂತೇಳಿ ಹೇಳಿದಂಥ ವ್ಯಕ್ತಿಯನ್ನ ಇವತ್ತು ಈ ಮಟ್ಟಕ್ಕೆ ಇಳಿಸಿದ್ದಾರೆ ಅಂದರೆ ಅವರೆಷ್ಟು ನೊಂದಿರ್ಬೋದು, ಕಾರ್ಯಕರ್ತರು ಎಷ್ಟು ನೊಂದಿರ್ಬೋದು, ಕಾರ್ಯಕರ್ತರು ಮನಸ್ಸಿಗೆ ಎಷ್ಟು ನೋವು ಮಾಡಿರ್ಬೋದು. ಅವರು ಸಹೋದರರೇ, ತಾಯಂದಿರೇ, ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿದಾಗ ಸ್ವಲ್ಪನೂ ತಡ ಮಾಡದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಾಧ್ಯಕ್ಷರಾದಂಥ ವ್ಯಕ್ತಿತ್ವ ಈಶ್ವರಪ್ಪನವ್ರದ್ದು. ಅಲ್ಲಿಂದ ಮತ್ತೆ ಬಂದರು. ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಯಡಿಯೂರಪ್ಪಾಜಿ ಈಶ್ವರಪ್ಪನವ್ರ ಹೆಸರು ಹೇಳ್ಬೋದಾಗಿತ್ತು. ಯಾಕೆ ಹೇಳಲಿಲ್ಲ? ಈಶ್ವರಪ್ಪಾಜಿ ಬೆಳೆಯೋದವರಿಗೆ ಸಹನೆ ಇರಲಿಲ್ಲ. ಏನು ಮಾಡಿದ್ರು, ಬೇರೆ ಪಕ್ಷದಿಂದ JDS ಇಂದ ಬಂದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರು. ಯಾಕೆ? ರಾಘಣ್ಣ ಹೇಳ್ತಾ ಇದ್ರು ನಮ್ಮಪ್ಪ ಸೈಕಲ್ ಹೊಡೆದಾರೆ ಅಂತ. ಯಾಕೆ ನಮ್ಮ ಈಶ್ವರಪ್ಪಾಜಿ ಸೈಕಲ್ ಹೊಡೆದಿಲ್ವಾ? ನಿಮ್ಮ ಅಪ್ಪನ ಜೊತೆಗೆ ಹೆಜ್ಜೆನೂ ಕೂಡ ಅವ್ರು ಇಟ್ಟಿಲ್ವಾ? ನಿಮ್ಮಪ್ಪ ಒಬ್ಬರೇ ಪಕ್ಷ ಬೆಳೆಸಿದಾರಾ ಕರ್ನಾಟಕದಲ್ಲಿ? ಯಾರಿಗೆ ಕೇಳಿದ್ರು ಈಶ್ವರಪ್ಪ ಯಡಿಯೂರಪ್ಪ ಅನಂತಕುಮಾರ್ ಅಂತಿದ್ರು. ಯಡಿಯೂರಪ್ಪ ಈಶ್ವರಪ್ಪ ಅನಂತಕುಮಾರ್ ಅಂತಿರ್ಲಿಲ್ಲ. ಈಶ್ವರಪ್ಪನ ಹೆಸರು ಮುಂಚೂಣಿಯಲ್ಲಿತ್ತು. ಯಾಕಂದ್ರೆ ಅವ್ರ ಜೊತೆಗೆ ಪಕ್ಷ ಕಟ್ಟಲ್ಲಿ ಶ್ರಮ ಹಾಕ್ತರು ನಮ್ಮ ಶಿವಮೊಗ್ಗದ ಬಾವಿ MP ಈಶ್ವರಪ್ಪಾಜಿ. ಅದನ್ನು ಬದಿಗೆ ಇಟ್ಬಿಟ್ರು. ಬಸವರಾಜ ಬೊಮ್ಮಾಯಿ ಅವರು ತಂದು ನಿಲ್ಲಿಸಿದ್ರು. ಕಾರಣ ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಅಲ್ಲಿಂದ ಮತ್ತೊಂದು ಹೆಜ್ಜೆ ಮುಂದೆ ಬಂದರು. ಯಾವುದೋ ಒಂದು ಸೀನ್ ಕ್ರಿಯೇಟ್ ಮಾಡಿದರು. ಅವ್ರಿಗೆ ಸೀನ್ಗಳು ಕ್ರಿಯೇಟ್ ಮಾಡೋಕ್ಕೆ ಭಾಳ ಚೆನ್ನಾಗಿ ಬರುತ್ತೆ. ಯಾಕಂದರೆ ಮಕ್ಕಳೆಲ್ಲ ಕ್ರಿಮಿನಲ್ಗಳೇ, MP MLA ಎಲ್ಲ ಕ್ರಿಮಿನಲ್ಗಳೇ. ಒಂದು ಸೀನ್ ಕ್ರಿಯೇಟ್ ಮಾಡಿದ್ರು. ಅದ್ರ ಮುಖಾಂತರ ಈಶ್ವರಪ್ಪನವ್ರನ್ನ ರಾಜೀನಾಮೆ ಕೊಡಿಸಿದ್ರು. ಅವಾಗಲೂ ಕೂಡ ಈಶ್ವರಪ್ಪಾಜಿ ಒಂದು ಚೂರು ವಿಚಲಿತರಾಗಲೇ ಇಲ್ಲ. ಆಯಿತು, ಪಕ್ಷ ಹೇಳಿದೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಶಿವಮೊಗ್ಗದಿಂದ ನಾವು 100 ಬಸ್ಗಳಲ್ಲಿ ಕಾರಲ್ಲಿ ಹೋದ್ವಿ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿನವ್ರು ಹೇಳಿದರು,
ಈಶ್ವರಪ್ಪಾಜಿಯವರೇ, ನೀವು ನನ್ನ ಸಹೋದರ ಇದ್ದಂಗೆ, ನೀವು ದೋಷ ಮುಕ್ತರಾಗಿ ಬರ್ತಿದ್ದಂಗೆ ನಿಮ್ಮ ಸ್ಥಾನವನ್ನು ನಿಮಗೆ ಕೊಡ್ತೇನೆ, ನಿಮಗೆ ಮಂತ್ರಿ ಸ್ಥಾನವನ್ನು ಖಂಡಿತ ಕೊಡ್ತೀನಿ ಅಂತ ಹೇಳಿದರು. ದೋಷ ಮುಕ್ತರಾದರೂ ತಪ್ಪು ಮಾಡಿಲ್ಲ. 40 ವರ್ಷದ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪಿ ಚುಕ್ಕೆ ಇಲ್ಲದಂಥ ರಾಜಕಾರಣ ಮಾಡಿದಂಥ ವ್ಯಕ್ತಿ KS ಈಶ್ವರಪ್ಪಾಜಿ. ಅವ್ರಿಗೆ ಗೊತ್ತಿತ್ತು ನಾನು ನಿರ್ದೋಷಿ ಅಂತ. ಅದು ಎಲ್ಲಿ ಪ್ರೂವ್ ಆಗಲೋ ಅಲ್ಲೇ ಆಗಲಿ, ನಾನು ಏನು ಯೋಚನೆ ಮಾಡಲ್ಲ ಅಂತ ರಾಜೀನಾಮೆ ಕೊಟ್ಟರು. ಅದು ಸತ್ಯನೋ ಸುಳ್ಳು ಅಂತ ತನಿಖೆಯಲ್ಲಿ ಗೊತ್ತಾಯಿತು, ಸುಳ್ಳು ಕ್ರಿಯೇಟ್ ಮಾಡಿರೋದು ಅಂತ. ಯಾವುದೋ ಪಾಪ ಸಂತೋಷ್ ಪಾಟೀಲ್ ನನ್ನನ್ನು ಬಲಿಪಶು ಮಾಡಿದ್ರು ಬಿಡಿ. ಆ ನಂತರನಾದರೂ ಅವರು ಮಂತ್ರಿ ಸ್ಥಾನವನ್ನು ಕೊಡ್ಬೋದಾಗಿತ್ತಲ್ವಾ, ಕೊಡಲಿಲ್ಲ. ಯಾಕಂದ್ರೆ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗೋದು ಅವ್ರಿಗೆ ಸಹನೆ ಇರಲಿಲ್ಲ, ಮುಖ್ಯಮಂತ್ರಿ ಆಗೋದು ಬೇಕಾಗಿರಲಿಲ್ಲ ಅವರಿಗೆ. ಹಾಗಾಗಿ ಏನು ಮಾಡಿದ್ರು, ಈಶ್ವರಪ್ಪ ಎಲ್ಲಾರ ಬೆಳೆದು ಬಿಟ್ಟರೆ ಮತ್ತೆ ನನ್ನ ಬುಡಕ್ಕೆ ಎಲ್ಲಿ ಕೊಡ್ಲಿ ಎಟ್ ಬೀಳುತ್ತೋ ಅಂತ ಹೆದರ್ಕೊಂಡು ಈಶ್ವರಪ್ಪನ ಸೈಡ್ ಲೈನ್ ಮಾಡಿದರು. MLA ಚುನಾವಣೆ ಬಂತು. MLA ಚುನಾವಣೆ ಬಂದಾಗೂ ಕೂಡ ನಾವೆಲ್ಲ ಕಾದು ನೋಡ್ತಾ ಇದ್ವಿ. ಶಿವಮೊಗ್ಗದ ಕಾರ್ಯಕರ್ತರು 8 ದಿವಸ ಆಯಿತು, ನಾವು ಕೇಳ್ತಾ ಇದ್ವಿ ಅಣ್ಣ ಏನಾಯಿತು, ಅಣ್ಣ ಏನಾಯಿತು ಅಂದಾಗೆಲ್ಲ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ರು. ತುಂಬ ವಿಶ್ವಾಸ ನಮ್ಮ ಅಣ್ಣನಿಗೆ, ಅವ್ರ ಫ್ಯಾಮಿಲಿ ಬಗ್ಗೆ. ಯಡಿಯೂರಪ್ಪ ಯಾವತ್ತೂ ಒಳ್ಳೆ ಮನುಷ್ಯ, ಮೋಸ ಮಾಡಲ್ಲ ಅಂತ ಪ್ರತಿಯೊಂದವ್ರು ಪಿತೂರಿ ಮಾಡ್ತಾ ಇದ್ರು. ನಮಗೆಲ್ಲ ಗೊತ್ತಾಗ್ತಾ ಇತ್ತು ಈಶ್ವರಪ್ಪಾಜಿ ಅಂಥ ವ್ಯಕ್ತಿತ್ವದರಲ್ಲ, ಬೆಳ್ಳಗಿರೋದೆಲ್ಲ ಹಾಲು ಅಂದ್ಕೊಂಡು ಹೋಗೋಂಥ ವ್ಯಕ್ತಿ. ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂದರು. ಒಂದು ದಿವಸ ರಾತ್ರಿ ಬರಸಿಡಿಲ್ ನನಗೆ ಬಂತು, ನಾಳೆಯ ವಿಧಾನಸಭಾ ಅಭ್ಯರ್ಥಿ ಚನ್ನಬಸಪ್ಪ ಅಂತ. ನಮಗೆಲ್ಲ ಎಷ್ಟು ಆಘಾತ ಆಗಿರ್ಬೋದು ಯೋಚನೆ ಮಾಡಿ. ನಾವೆಲ್ಲ ದಂಗೆ ಇದ್ವಿ, ಕೂಗಾಡಿದ್ವಿ. ನಮ್ಮ ಕೂಗಿಗೆ ಬೆಲೆ ಸಿಗಲೇ ಇಲ್ಲ. BJPನಲ್ಲಿ ಸ್ವಾಮಿ 1990 ಇಸ್ವಿ ನನ್ನ ಪಾರ್ಟಿ ಬಂದಾಗ 1 ರೂಪಾಯಿ ಕಟ್ಟಿ ನಾನು ಮೆಂಬರ್ ಆಗಿದ್ದೆ. 35 ವರ್ಷ ಆಯಿತು ನಾನು ಪಾರ್ಟಿಯಲ್ಲಿ ದುಡಿಲಿಕ್ಕೆ ಶುರು ಮಾಡಿ ಇವತ್ತು ಹೊರಗಡೆ ಬಂದಿದ್ದೀನಿ ಅಂದರೆ ಅದು ಈಶ್ವರಪ್ಪರ ಅಭಿಮಾನಕ್ಕೆ. ಅವ್ರು ಕೇಳ್ತಾ ಇದ್ರು, ನೀನು ಪಾರ್ಟಿ ಬಿಟ್ಟು ಹೋಗಲ್ಲ ಅಂದರು. ಹೌದು, ನಾನು ಪಾರ್ಟಿ ಬಿಟ್ಟು ಹೋಗಿಲ್ಲ ಅಂದೆ. ಮತ್ತು ಹೊರಗಡೆ ಇದೆಯಲ್ಲ ಅಂದರು. ಹೌದು, ನನ್ನ BJP ಏನಾದರೂ ಇದ್ದರೆ, ನನ್ನ ಕಮಲ ಏನಾದ್ರೆ ಅಂದರೆ KS ಈಶ್ವರಪ್ಪಾಜಿ ಅಂತ ಹೇಳಿದೆ. ಮತ್ತು ಚನ್ನಬಸಪ್ಪನ ಅನಿವಾರ್ಯ ಗೆಲ್ಲಿಸಲೇಬೇಕಿತ್ತು. ಪಕ್ಷದ ಸಿದ್ಧಾಂತದ ಅಡಿನಲ್ಲಿ ನಾವು ಕೆಲಸ ಮಾಡಿದ್ವಿ. ಪಕ್ಷ ಹಾಕಿಕೊಟ್ಟ ಗೆರೆ ದಾಟದಲ್ಲೇ ಚನ್ನಬಸಪ್ಪನವ್ರನ್ನ ಗೆಲ್ಲಿಸಿದ್ವಿ. ಆಗಲೂ ಯಡಿಯೂರಪ್ಪ ಸುಮ್ಮನೆ ಇರಲಿಲ್ಲ, ಮತ್ತೆಲ್ಲ ಹುಳ ಬಿಟ್ಟರು. ನಮ್ಮ ಸಾಹೇಬ್ರು ಕರ್ಕೊಂಡು ಹೋದ್ರು, ಈಶ್ವರಪ್ಪರೇ ನಿಮ್ಗೆ ಅನ್ಯಾಯ ಆಗ್ಬಿಟ್ಟಿದೆ, ಅದಕ್ಕೆ ನಾನು ಅವಕಾಶ ಕೊಡಲ್ಲ, ಹಾವೇರಿಯಲ್ಲಿ ನಿಮ್ಮ ಮಗನಿಗೆ ಟಿಕೆಟ್ ಕೊಡ್ತೇನೆ ಅಂದರು. ಆಗಲೂ ಕೂಡ ಈಶ್ವರಪ್ಪಾಜಿ ನಂಬಿದ್ರು. 1.5 ವರ್ಷ ತಾಲೀಮ್ ಮಾಡಿದ್ವಿ ಹಾವೇರಿಯಲ್ಲಿ. ಕೊನೆ ಗಳಿಗೆಯಲ್ಲಿ ಏನು ಮಾಡಿದರು, ಒಬ್ಬ ಮುಖ್ಯಮಂತ್ರಿ ಆದಂಥ ವ್ಯಕ್ತಿಯನ್ನು ತಂದು ಹಾವೇರಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದರು. ಇದು ಮೋಸ ಅಲ್ವಾ? ಈಶ್ವರಪ್ಪಂಗೆ ಮಾಡಿದ ಅನ್ಯಾಯ ಅಲ್ವಾ? ಇವ್ರ ಮಕ್ಕಳೆಲ್ಲ ಬೆಳಿಬೇಕು, ಬೇರೆಯವ್ರು ಯಾರು ಬೆಳಿಬಾರ್ದು. ಅವರಿಗೆ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೇರೆಯವ್ರು ಮೋಸ ಮಾಡೋದು. ಇದೇ JDSನವರು ಒಂದು ಏಕ್ದಿನ ಸುಲ್ತಾನ್ ಅಂತ ಯಡಿಯೂರಪ್ಪನವರು 108 ಸೀಟ್ ತೊಗೊಂಡಾಗ ನಾನೇ ಮುಖ್ಯಮಂತ್ರಿ ಅಂದರು. JDSನವ್ರನ್ನ ನಂಬ್ಕೊಂಡಿದ್ರು. JDSನವ್ರು ಏನು ಮಾಡಿದರು, ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸಿ ಈ ಅಪ್ಪನ ಮನೆ ಕಳಿಸಿದ್ರು. ಈ ದಿನ ಏನು ಮಾಡಿದ್ದಾರೆ, ಅದೇ JDSನವ್ರ ಜೊತೆ ಸೇರಿಕೊಂಡು ಅವ್ರು ತೊಗೊಂಡಿರೋದು 1-2 ಸೀಟಿಗೋಸ್ಕರ ಜೋತ್ ಬಿದ್ದು ನನ್ನ ಮಗ ಮುಂದೆ ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕುಮಾರಸ್ವಾಮಿಯವರ ಕೈ ಹಿಡ್ದಿದ್ದಾರೆ. ಕುಮಾರಸ್ವಾಮಿಯವರು ಮೋಸ ಮಾಡಿದ್ರು ಕೂಡ ಇವತ್ತು ಅವ್ರ ಜೊತೆಗೆ ಕೈ ಹಿಡಿದು ಇಬ್ಬರು ಸರಿ ಕೈ ಎತ್ತಿ ಕ್ಯಾನ್ವಾಸ್ ಮಾಡ್ತಾರೆ. ನಮಗೆ ಅವ್ರು ಯಾರು ಕೈ ಎತ್ತಿ ಕ್ಯಾನ್ವಾಸ್ ಮಾಡೋದು ಬೇಡ. ಇಲ್ಲಿ ಬಂದಿರಂತ ನೀವೆಲ್ಲ, ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಗಣ್ಯರೆಲ್ಲ ಸೇರಿ ಕೈ ಎತ್ತಿ ಈಶ್ವರಪ್ಪನಿಗೆ ಮುಂದಿನ ಸಂಸದ ನೀವೇ ಅಂತ ಒಮ್ಮೆ ಹೇಳಿ ನೋಡೋಣ. ಮುಂದಿನ ಸಂಸದ ಯಾರಪ್ಪ? ಮುಂದಿನ ಸಂಸದ ಯಾರಪ್ಪ?
ಹೀಗೆ ಮೋಸದ ಬಲೆಯಲ್ಲಿ ಸಿಕ್ಕಿ ನಾವೀಗ ಸುಮಾರು ಒಂದು 28 ಜನ ಮಹಾನಗರ ಪಾಲಿಕೆ ಸದಸ್ಯರು ಪ್ರಮುಖರು ಎಲ್ಲರೂ ನಾವು ಈಶ್ವರಪ್ಪರ ಜೊತೆಗೂಡಿ ಬಂದಿದ್ದೀವಿ. ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಆ ಮೋಸಗಾರರ ಫ್ಯಾಮಿಲಿಗೆ ನೀವೇ ತಕ್ಕ ಉತ್ತರ ಕೊಡಬೇಕು ನಿಮ್ಮ ಒಂದೊಂದು ಓಟಿಂದ. ಖಂಡಿತ ಸ್ನೇಹಿತರೆ, ಬೈಂದೂರು ಮತದಾರ ಬಂಧುಗಳ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದೀರಾ. ನೀವು ಒಬ್ಬೊಬ್ಬರು 100 ಓಟ್ ಹಾಕ್ಸಂತ ಕೆಪಾಸಿಟಿ ಇರೋಂಥವ್ರು ಇಲ್ಲಿ ಕೂತಿದ್ದೀರಾ. ನನಗೆ ವಿಶ್ವಾಸ ಇದೆ. ಒಳಗೆ ಬರ್ತಿದ್ದಂಗೆ ನಾನು ಹೇಳಿದೆ, ಕೂತ್ಕೊಳ್ಳೋಕ್ಕೆ ಜಾಗ ಇಲ್ವಲ್ಲ, ಇಷ್ಟೊಂದು ಜನಸಂಖ್ಯೆ ಸಾಗರ ಥರ ಹರಿದು ಬರ್ತಾ ಇದೆ ಅಂತ ಹೇಳಿ. ನೋಡಿ, ಬಿಸಿಲು ಇಲ್ಲಿ ಸೆಕೆ ನಮಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮುಂದಿನ MP ಇಲ್ಲಿಂದ ಆರಿಸಿ ಕಳಿಸ್ಬೇಕು. ನಾವು ಮೋದಿ ಜೊತೆಗೆ ಕೈ ಜೋಡಿಸ್ಬೇಕು. ನಿಮ್ಮೆಲ್ಲರ ಬಗ್ಗೆ ವಿಶ್ವಾಸ ಇದೆ. ಮುಂದೆ MP ಆಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೈಂದೂರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರಭಕ್ತ ಬಳಗದ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಲೋಕಸಭಾ ಅಭ್ಯರ್ಥಿಯಾದಂತಹ ಅಣ್ಣ ಈಶ್ವರಪ್ಪಾಜಿಯವರೇ ವೇದಿಕೆ ಮೇಲೆ ದಿನಾಚರಣೆ ಅಂತ ಹೇಳಿ ಹೇಳ್ತಾ ಇದ್ರು. ಇದೆ ಇವತ್ತು. ಹಾಗಾಗಿ ಎಲ್ಲರಿಗೂ ಕೂಡ ಇಲ್ಲಿ ತುಂಬಾ ಜನ ಕಾರ್ಮಿಕರು ಇದ್ದಾರೆ ಅಂತನ ಎಲ್ರಿಗೂ ಕೂಡ ಕಾರ್ಮಿಕ ದಿನಾಚರಣೆಯ ಒಂದು ಶುಭಾಶಯಗಳನ್ನ ಎಲ್ರು ಕೂಡ ಹೇಳ್ಬೋದಾ? ಜೈ ಈಶ್ವರಪ್ಪಾಜಿ. ಬಂಧುಗಳೇ, ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದಿರಿ. ಈಗಾಗಲೇ ಗಣ್ಯರ ಮೆಗನ್ ಆಸ್ಪತ್ರೆ ಆಗಲಿ ಅಥವಾ ಏರ್ಪೋರ್ಟಿಗಾಗ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರು ಶಿವಮೊಗ್ಗದನ್ನ ಅಭಿವೃದ್ಧಿಯನ್ನ ಮಾಡಿರುವಂತದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇನೆ. ಅದೇ ರೀತಿ ಅವರು ಬರೀ MLA ಆಗಿದ್ದಾಗ ಶಿವಮೊಗ್ಗ ನಗರವನ್ನ ಅಭಿವೃದ್ಧಿ ಪಡಿಸಿದ್ದ ಕೇಳ್ಪಟ್ಟೆ. ಒಂದು ಮರಿಯಾ ಅನ್ನುವಂತಹ ಒಂದು ಕಾರ್ಖಾನೆಯನ್ನು ಅಥವಾ ಒಂದು ಕಂಪನಿಯನ್ನ ಇಲ್ಲಿ ತರಬೇಕು ಅನ್ನುವಂಥದ್ದು ಈ ಒಂದು ಸಂದರ್ಭದಲ್ಲಿ ಹೇಳಿದ. ಮಲ್ಟಿಪ್ಲೆಕ್ಸ್ ಆಸ್ಪತ್ರೆಗಳಿಲ್ಲ, ಜೊತೆಗೆ ಒಂದು ಉನ್ನತ ಶಿಕ್ಷಣದ ಕಾಲೇಜುಗಳಿಲ್ಲ ಅನ್ನುವಂಥದ್ದು ನಾನು ಕೇಳ್ಪಟ್ಟೆ. ಹಾಗಾಗಿ ಇದೆಲ್ಲವನ್ನ ಮಾಡಬೇಕು ಅಂತ ಮಾಡುವಂತ ಸಭೆ ಇದು ಅಂತ ಅನ್ನಿಸ್ತಾ ಇದೆ. ಬಹಳ ಆನಂದ. ಯಾಕೆ ಅಂತಂದ್ರೆ ಸ್ವತಂತ್ರ ಅಭ್ಯರ್ಥಿಯನ್ನ ಚುನಾವಣೆಗೆ ನಿಲ್ಲಿಸಿ 2 ರಾಷ್ಟ್ರೀಯ ಪಕ್ಷಗಳನ್ನ ಎದುರಿಸಿ ಚುನಾವಣೆಯಲ್ಲಿ ಗೆಲ್ಲೋದು ಅಂತಂದ್ರೆ ಇದು ಬಹಳ ವಿಶೇಷನೇ. ಒಂದ್ ಕಡೆ ರಾಷ್ಟ್ರೀಯ ನಾಯಕರೆಲ್ಲ ಬರ್ತಾ ಇದ್ದಾರೆ. ಮನೆ ನರೇಂದ್ರ ಮೋದಿ ಅವರು, ನಡ್ಡಾ ಅವರು, ಕುಮಾರಸ್ವಾಮಿ ಅವರು, ಇನ್ನು ಯಾರ್ಯಾರೋ ಬರ್ತಾ ಇದ್ದಾರೆ. ಒಂದ್ ಕಡೆ ಮನೆ ರಾಘವೇಂದ್ರ ಅವ್ರ ಪರವಾಗಿ, ಮತ್ತೊಂದು ಕಡೆ ರಾಷ್ಟ್ರೀಯ ನಾಯಕರುಗಳ ಜೊತೆಗೆ ಎಲ್ಲ ಚಿತ್ರನಟರು ಕೂಡ ಬರ್ತಾ ಇದ್ದಾರೆ. ನನಗೆ ಕೇಳಿದ್ರು ಪತ್ರಕರ್ತರು, ನಿಮ್ಗೆ ಯಾರು ಸ್ಟಾರ್ ಕ್ಯಾಂಪಿಯನ್ ಅಂತ, ಯಾರು ನಿಮಗೆ ಸ್ಟಾರ್ ಕ್ಯಾಂಪಿಯನ್ ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾರೆ ಅಂತ. ನಾನು ಹೇಳಿದೆ, ನನಗೆ ರಾಷ್ಟ್ರೀಯ ನಾಯಕರು ಬೇಡ, ಚಿತ್ರನಟರು ಬೇಡ, ಸ್ಟಾರ್ ಕ್ಯಾಂಪೇನ್ ಮಾಡೋರು ಯಾರು ಅಂದ್ರೆ ಸಾಮಾನ್ಯ ಜನ ಕಾರ್ಯಕರ್ತರೇ ನನ್ನ ಸ್ಟಾರ್ ಕ್ಯಾಂಪೇನ್. ಈಗಾಗಲೇ ಪೋಲಿಂಗ್ ಆಫೀಸ್ನಲ್ಲಿ ಯಾರು ಕೂರಬೇಕು ಅನ್ನೋದ್ರ ಬಗ್ಗೆ ಚುನಾವಣಾ ಆಯೋಗದ ಮುಖಾಂತರ ಪತ್ರ ಕಳಿಸಿದ್ದಾರೆ. ನಾನು ಎಲ್ಲರೂ ಇನ್ನು ಪೋಲಿಂಗ್ ಕಮಿಟಿಗಳಾಗಿದೆಯಲ್ಲೋ, ಪೋಲಿಂಗ್ ಸ್ಟೇಷನ್ ಕೂರೋರು ಯಾರು, ಎಲ್ಲ ತಾಲೂಕಿಗೆ ಫೋನ್ ಮಾಡಿದ್ರೆ, ಸರ್ ಎಲ್ಲ ಕಡೆನೂ ಬೂತ್ ಆಗಿದೆ, ಆ ಬೂತ್ ಕಮಿಟಿನಲ್ಲಿ ಒಬ್ಬನ ಆಯ್ಕೆ ಮಾಡಿ ನಾವು ಇವತ್ತು ಸಂಜೆ ಒಳಗೆ ಕಳಿಸ್ತೀವಿ ಅಂತೇಳಿ 2230 ಬೂತಲ್ಲಿ ಕಮಿಟಿ ಮಾಡಿರೋಂಥ ತಂಡ ರಾಷ್ಟ್ರಭಕ್ತ ಬಳಗ ಅನ್ನೋದನ್ನ ಹೆಮ್ಮೆಯಿಂದ ನಾನು ಹೇಳ್ಕೊತಿದ್ದೀನಿ. ಬಹಳ ಕಡೆ ಕಾಂಗ್ರೆಸ್ನವರು ಹೋಗಿಲ್ಲ, ರಾಘವೇಂದ್ರನ ಕಡೆಯವರು ಹೋಗಿಲ್ಲ. ಈಗ ತಾನೇ ಕೊಲ್ಲೂರು ಮೂಕಾಂಬಿಯ ನಮಸ್ಕಾರ ಮಾಡ್ಕೊಂಡು ಬಂದೆ. ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರೋಂಥ ಸಂದರ್ಭದಲ್ಲಿ ಆ ತುಮರಿಯ ಸುತ್ತಮುತ್ತಲು ಭಾಗದ ಜನ ಅವರು ದೇವಸ್ಥಾನಕ್ಕೆ ಬಂದಿದ್ದರು. ನನಗೆ ಅವ್ರ ಪರಿಚಯ ಇಲ್ಲ, ಇಲ್ಲಿ ಕೂತಂಥ ಭಾಳ ಜನಕ್ಕೂ ನನ್ನ ಪರಿಚಯ ಇಲ್ಲ, ಅವ್ರ ಪರಿಚಯ ನನಗೂ ಇಲ್ಲ. ಆದರೆ ಅವ್ರು ನನ್ನ ದೇವಸ್ಥಾನಕ್ಕೆ ಬಂದಿದ್ದು ನೋಡಿ ನನ್ನ ರೂಮ್ ಹತ್ರ ಬಂದರು, ದೇವಸ್ಥಾನ ನಮಸ್ಕಾರ ಮಾಡಿಕೊಂಡು. ಯಾವ ಭಾಗದವರಪ್ಪ ಅಂದೆ, ತುಮರಿ ಭಾಗದವರು ಸರ್ ಅಂದರು. ತುಮರಿ ಭಾಗದವರು ಅಂತ ಅಂದಾಗ ನನಗೂ ಸ್ವಲ್ಪ ಕಿವಿ ನಿಗಿರ್ತು. ಯಾವ ಪಕ್ಷ ನೀವು ಅಂತ ಕೇಳಿದೆ ನಾನು. ನಿಮ್ಮಂಗೆ ನಾವು BJPನೇ, BJP ಬಿಟ್ಟು ನಿಮ್ಮನ್ನ ಕೆಲಸಕ್ಕೆ ನಾವು ಬಂದಿದ್ದೇವೆ.
ಆಗಿ ಪರಿಚಯ ಮಾಡಿಕೊಂಡು, ಯಾರಪ್ಪ ದೂರ ಹಳ್ಳಿಗಳಿಂದ ದೂರ ಮರದಿಂದ ಎಲ್ಲ ನೀವು ಬಂದಿದ್ದೀರಲ್ಲ, ನಿಮ್ಮೂರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ನೀವು ಬಂದಿದ್ದೀರಿ, ಸಂತೋಷ. ಅಲ್ಲಿ ಕಾಂಗ್ರೆಸ್ನವರು ಮತ್ತು ರಾಘವೇಂದ್ರ ಕಡೆ ಯಾರು ಬಂದಿದ್ರು ಅಂದರೆ ಒಬ್ಬರು ಬಂದಿಲ್ಲ ಸರ್. ನಾವೆಲ್ಲ ಈಗಾಗಲೇ ಮನೆಗೆ ಹೋಗಿ ಈಗಾಗಲೇ ಪಾಂಪ್ಲೆಟ್ ಕೊಟ್ಟಾಗಿದೆ. ನಾನು ಅತಿ ಹೆಚ್ಚು 17 ಬೂತ್ ಇದೆ, 17 ಬೂತಲ್ಲೂ ಅತಿ ಹೆಚ್ಚು ಮತವನ್ನು ನಿಮಗೆ ಕೊಡಿಸ್ತೀವಿ ಅಂತ ಅವ್ರು ಹೇಳಿದಾಗ ಎಷ್ಟು ಆನಂದ ನನಗಾಯ್ತು ಅಂತಂದರೆ ಅಷ್ಟಿಷ್ಟಲ್ಲ. ಆ ಬಂದಂಥ ಕಾರ್ಯಕರ್ತರು ಯಾರು ನನಗೆ ಗೊತ್ತಿಲ್ಲ, ಅಲ್ಲಿಯ ಮತದಾರ ಯಾರು ಅಂತ ಗೊತ್ತಿಲ್ಲ. ಅವರವರೇ ತೀರ್ಮಾನ ಮಾಡಿಕೊಂಡು 2200 ಚಿಲ್ಲರೆ ಬೂತಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ, ಬಿಜೆಪಿಯ ಪರಿಸ್ಥಿತಿ ಎರಡೂ ಕೂಡ ಯಾತಕ್ಕೆ ಅನ್ನೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇಬ್ಬರೂ ಕೂಡ ಹಿಂದುತ್ವದ ಬಗ್ಗೆ ಆಸಕ್ತಿ ಇಲ್ಲ. ಮೊನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ, ಒಬ್ಬ ಹಿಂದೂ ಯುವತಿ ವಿದ್ಯಾರ್ಥಿನಿ ಕಾಲೇಜ್ಗೆ ಹೋಗಿರ್ಬೇಕಾರೆ ಒಬ್ಬ ಮುಸಲ್ಮಾನ್ ಗೂಂಡ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನುಗ್ಗಿ ಆ ಹಿಂದೂ ಯುವತಿಯ ಕಗ್ಗೊಲೆ ಮಾಡ್ತಾರೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ನೀವೇ ತೀರ್ಮಾನ ಮಾಡಿ. ನಾನು ಕೇಳಿದೆ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಅವ್ರ ಹೇಳಿಕೆ ಏನು? ಇದು ಲವ್ ಜಿಹಾದೆ ಅಲ್ಲ, ಇದು ವೈಯಕ್ತಿಕ ಕೊಲೆ. ನಿಮ್ಮ ಮನೆ ಮಗಳು ಆ ಮುಸಲ್ಮಾನ್ ಗೂಂಡ ಕಾಲೇಜಲ್ಲಿ ನುಗ್ಗಿ ನಿಮ್ಮ ಮಗಳನ್ನ ಕೊಲೆ ಮಾಡಿದ್ರೆ ಈ ಉತ್ತರ ಕೊಡ್ತಿದ್ರ ಮುಖ್ಯಮಂತ್ರಿಗಳೇ? ನೀವು ತಕ್ಷಣ ಏನ್ ಕ್ರಮ ತಗೋಬೇಕಿತ್ತು? ಅವನು ಬಂಧಿಸಿ ಗುಂಡಿಟ್ಟು ಹೊಡಿಬೇಕಿತ್ತು, ಇಲ್ಲ ಪಾಸಿಗಾರ ಹಾಕ್ಬೇಕಿತ್ತು. ಹಿಂದೂ ಹೆಣ್ಮಕ್ಳ ಜೀವ ಅಂತಂದ್ರೆ ಹಗುರ ಆಗೋಗಿದೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ. ಇದು ಹಿಂದೂಗಳ ಬಗ್ಗೆ ಕೊಡ್ತಾರಂತ ಗೌರವ. ನಾನು ಕೇಳಿದೆ, ನಮ್ಮ ಅನೇಕ ಹಿಂದೂ ಯುವಕರಿಗೆ ಗಡಿಪಾರು ಮಾಡ್ತಾರಂತೆ. ಗಡಿಪಾರು ಯಾವ ಮುಸಲ್ಮಾನ್ ಹೆಣ್ಮಕ್ಳನ್ನ ಅವ್ರು ಅತ್ಯಾಚಾರ ಮಾಡಿದ್ರ? ಮುಸಲ್ಮಾನ್ ಹೆಣ್ಮಕ್ಳು ಕೊಲೆ ಮಾಡಿದ್ರ? ಏನೋ ದಂಗೆ ಮಾಡಿದ್ರ? ಗಲಾಟೆ ಮಾಡಿದ್ರ? ಯಾಕೆ ಅವ್ರನ್ನ ಗಡಿಪಾರು ಮಾಡ್ತೀರಿ? ನಿಮಗೆ ಸಮಾಧಾನ ಇಲ್ಲ. ಹಿಂದೂ ಜಾಗೃತಿ ಆಗ್ತಾ ಇರೋದು ಕಾಂಗ್ರೆಸ್ನವ್ರಿಗೆ ಸಮಾಧಾನ ಇಲ್ಲ. ನಾನು ಅದಕ್ಕೋಸ್ಕರ ಕೇಳಕ್ಕೆ ಇಷ್ಟಪಡ್ತೀನಿ, ಮುಖ್ಯಮಂತ್ರಿಗಳೇ, ಕೇವಲ ಮುಸಲ್ಮಾನರು ವೋಟ್ರನ್ನ ತಗೊಂಡು ತೃಪ್ತಿಪಟ್ಟು ನೀವು ಗೆಲ್ಲಕ್ಕಾಗಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ನೀವು ಆಗಿರ್ಬೋದು, ನಿಮ್ಮ ಸರ್ಕಾರ ಇರ್ಬೋದು, ಒಂದೇ ಕೋಮಿನಿಂದ ಒಂದೇ ಧರ್ಮದಿಂದ ಗೆಲ್ಲಕ್ಕಾಗಲ್ಲ. ಹಿಂದೂ ಸಮಾಜವನ್ನ ಜಾಗೃತಿ ಮಾಡಿ ವಿಶ್ವಾಸಕ್ಕೆ ತಗೊಳ್ಬೇಕು, ಇದು ನಿಮ್ಮ ಕರ್ತವ್ಯ. ಇಟ್ಲ ಬಿಜೆಪಿಯಲ್ಲೇ ನಡೀತಾ ಇದೆ. ಹಿಂದುತ್ವಕ್ಕೆ ಯಾರ್ಯಾರು ಜೋರದಾರ ಮಾತಾಡ್ತಾರೋ ಅವರೆಲ್ಲ ಪಕ್ಕಕ್ಕೆ ಸೇರಿಸ್ಬಿಡ್ರು. ಸಿ.ಟಿ. ರವಿ, ಪ್ರಹ್ಲಾದ್, ನಮ್ಮ ಪ್ರತಾಪ್ ಸಿಂಹ, ಬಸವನಗೌಡ ಪಾಟೀಲ್ ಯತ್ನಾಳ್, ಅನಂತ್ ಕುಮಾರ್ ಹೆಗಡೆ, ಯಾಕೆ ಇವ್ರನ್ನೆಲ್ಲ ಸೀಟ್ ಕೊಡ್ಲಿಲ್ಲ ಗೊತ್ತಿಲ್ಲ. ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಇವ್ರು ಹಿಂದುತ್ವ ಬಗ್ಗೆ ಮಾತಾಡಿದ್ರೆ ಬಹಳ ಭಾರತೀಯ ಜನತಾ ಪಾರ್ಟಿಯ ಅನೇಕ ತಪಸ್ಸು ಮಾಡಿದಂಥ ನಾಯಕರಿಗೆ ಅಪಮಾನ. ಇದು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ನರೇಂದ್ರ ಮೋದಿ ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಕೆಲಸ ಮಾಡ್ತಿದ್ರೆ ಹಿಂದುತ್ವವನ್ನು ಉಳಿಸೋದಕ್ಕೆ. ಆ ಹಿಂದುತ್ವ ಇವತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಲಿ ಪಕ್ಕಕ್ಕೆ ಸರ್ಕೊಂಡು ರಾಷ್ಟ್ರವಾದದ ಬದಲು ಜಾತಿವಾದ ಶುರುವಾಗೋಗಿದೆ. ಲಿಂಗಾಯತರೆಲ್ಲ ನಮ್ಗೆ ಓಟ್ ಕೊಡ್ತಾರೆ ಅಂತ ಇವರು, ಈಡಿಗರೆಲ್ಲ ಓಟ್ ಕೊಡ್ತೀರಿ ಅಂತ ಇವರು, ಈ ರೀತಿ ಜಾತಿಯನ್ನು ವಿಭಜನೆ ಮಾಡಿ, ಧರ್ಮವನ್ನ ವಿಭಜನೆ ಮಾಡಿ ಅದ್ರ ಮುಖಾಂತರ ರಾಜಕೀಯ ಜಾತಿ ರಾಜಕಾರಣ ಮಾಡಕ್ಕೆ ಹೊರಟಿದ್ದೀರಲ್ಲ. ಈ ಚುನಾವಣೆಯಲ್ಲಿ ಮಾನ್ಯ ಯಡಿಯೂರಪ್ಪನವರೇ, ನಿಮ್ಮ ಜಾತಿವಾದಕ್ಕೆ ಈ ಚುನಾವಣೆಯಲ್ಲಿ ನಿನ್ನ ಮಗ ಬಲಿಯಾಗ್ತಾನೆ. ಹಿಂದುತ್ವವಾದಿಗಳ ಚುನಾವಣೆ ಗೆದ್ದೇ ಗೆಲ್ತಾರೆ, ಅನುಮಾನ ಬೇಡ. ಬಿಜೆಪಿಲಿ ಹೀಗೆ, ಕಾಂಗ್ರೆಸ್ನಲ್ಲಿ ಹೀಗೆ ನೋಡ್ತಾ ಕೂತ್ಕೋತೀರಾ? ಜನ ನೋಡ್ತಾರೆ. ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಿಜೆಪಿಗೆ ಬುದ್ಧಿ ಕಲಿಸ್ಬೇಕು ಬುದ್ಧಿ ಕಲಿಸ್ತಾರೆ. ಜನರ ನೋವು ಹಿಂದುತ್ವಕ್ಕೆ ಅನ್ಯಾಯ ಆಗ್ತಿದೆ ಅಂತ, ಜನರ ನೋವಿಗೆ ಹಿಂದುತ್ವಕ್ಕೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ಇದೊಂದೇ ಉದ್ದೇಶಕ್ಕೆ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿಂದುತ್ವಕ್ಕೆ ಅನ್ಯಾಯ ಆಗ್ತಿದೆ ಸರ್ ಅಂದಾಗ ಚುನಾವಣೆಯ ಸ್ಪರ್ಧೆ ಮಾಡಿದ್ದೇನೆ. ಈ ಚುನಾವಣೆಯಲ್ಲಿ ನಾನು ಮಾಡಿರೋದು ಹಿಂದುತ್ವವನ್ನ ಧ್ವನಿ ಆಗ್ಬೇಕು ಅಂತ ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ. ಈ ಚುನಾವಣೆಯಲ್ಲಿ ಹಿಂದುತ್ವದ ಮುಖಾಂತರನೇ ಈ ಚುನಾವಣೆ ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ.
ಹೇಳಿ ನೋಡೋಣ. ನರೇಂದ್ರ ಮೋದಿ 10 ಬಾರಿ ಹೇಳ್ತಾರಲ್ಲ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬವನ್ನು ಮುಕ್ತ ಮಾಡ್ತೇವೆ ಕಾಂಗ್ರೆಸ್. ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ಅಪ್ಪ ಮಕ್ಕಳು ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕ ಅಲ್ಲಾಡ್ತಾ ಇಲ್ವಾ? ಸಾಮೂಹಿಕ ನಾಯಕತ್ವ ಒಂದು ಕಾಲದಲ್ಲಿ ಇತ್ತು. ಅನಂತ್ ಕುಮಾರ್ ಇದ್ರು, ಯಡಿಯೂರಪ್ಪನವರು ಇದ್ರು, ನಾನು ಇದ್ದೆ, ಡಿ.ಎಚ್. ಶಂಕರಮೂರ್ತಿ ಇದ್ರು, ಬಿ.ಎಸ್. ಆಚಾರ್ ಇದ್ರು, ಬಿ.ಬಿ. ಶಿವಪ್ಪನವರು ಇದ್ರು. ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ರೈತರ ಪರವ ಹೋರಾಟಗಳು ಮಾಡ್ತಾ ಇದ್ವಿ. ರಾಷ್ಟ್ರೀಯ ವಿಚಾರಗಳು ತಗೊಂಡು ಹೋರಾಟ ಮಾಡ್ತಿದ್ವಿ. ಈಗ ಟಿಕೆಟ್ ಹಂಚಂತ ಸಂದರ್ಭದಲ್ಲಿ ಇವನು ಲಿಂಗಾಯತನ, ಇವನು ಒಕ್ಕಲಿಗನ, ತನ್ನ ಮಗನಿಗೆ ಅನುಕೂಲ ಆಗತ್ತಾ, ತನ್ನ ಹಿಂಬಾಲಕರ ನಾಚಿಕೆ ಆಗ್ಬೇಕಲ್ರಿ ಭಾರತೀಯ ಜನತಾ ಪಾರ್ಟಿಗೆ. ಈ ಭಾರತೀಯ ಜನತಾ ಪಾರ್ಟಿಯ ಜಾತಿ ರಾಜಕಾರಣದ ಬಗ್ಗೆ ತನಗೆ ಬೇಕಾದವ್ರು ಕೊಡಂತ ಸೀಟ್ ಕೊಡಂತ ವ್ಯವಸ್ಥೆ ಇದಿಲ್ಲ. ಇದ್ರ ವಿರುದ್ಧ ಹಿಂದುತ್ವವನ್ನು ಉಳಿಸೋದಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ. ಇಡೀ ಕರ್ನಾಟಕ ರಾಜ್ಯದ 28 ಕ್ಷೇತ್ರಕ್ಕಿಂತನೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇವತ್ತೆಲ್ಲರೂ ನೋಡ್ತಾ ಇದ್ದಾರೆ. ಏನಾಗತ್ತೆ ಫಲಿತಾಂಶ ಅಂತ. ದಿನ 100 ಫೋನ್ ಬರುತ್ತೆ. ಸರ್, ನೀವು ದಿಟ್ಟ ಹೆಜ್ಜೆಟ್ಟಿದ್ದೀರಿ, ಸಾಹಸಕ್ಕೆ ಕೈ ಆಗಿದ್ದೀರಿ, ನೀವು ಯಶಸ್ವಾಗಬೇಕು, ನಿಮ್ಮ ಜೊತೆ ನಾವಿದ್ದೇವೆ. ಒಂದೊಂದು ಹೇಳಿಕೆ ಬಂದಂತ ಸಂದರ್ಭ ಫೋನ್ಗಳು ಕೇಳಿದಾಗ ನಿಜಕ್ಕೂ ಆನಂದ ಆಗತ್ತೆ ನನಗೆ. ಇಡೀ ಕರ್ನಾಟಕ ರಾಜ್ಯದ ಹಿಂದುತ್ವದ ಧ್ವನಿಯಾಗಿ ನಾವು ಹೋಗ್ತಾ ಇದ್ದೇನೆ. ಯಾರು ನಿರಾಶೆ ಆಗಂತ ಅವಶ್ಯಕತೆ ಇಲ್ಲ. ಅನೇಕರು ಹೇಳ್ತಾರೆ, ನಮ್ಮ ಹಸುನ ಮುಸಲ್ಮಾನರು ಕದ್ದು ಕಳ್ಕೊಂಡು ಹೋಗ್ತಿದ್ದಾರೆ, ಗೋ ಹತ್ಯೆ ಮಾಡ್ತಾ ಇದ್ದಾರೆ. ಯಾರಾದರೂ ಯುವಕರು ಅಡ್ಡ ಹೋದ್ರೆ ಅವ್ರನ್ನೇ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಕಳ್ತಾರೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರೋಂಥ ವ್ಯವಸ್ಥೆ. ಗೋವನ್ನೇ ಹತ್ಯೆ ಮಾಡ್ತಾರೆ, ಗೋವನ್ನೇ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಹಿಡಿಯಂತ ಯುವಕರನ್ನ ಅರೆಸ್ಟ್ ಮಾಡ್ತಾರಲ್ಲ, ಯಾರು ಕಳ್ತನ ಮಾಡ್ಕೊಂಡು ಹೋಗ್ತಿದ್ದಾನೆ, ಯಾರು ಗೋವನ್ನ ಕಡಿತಾ ಇದ್ದಾನೆ, ಅವನಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕಲ್ಲ. ಆ ತಾಕತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ಗಿಲ್ಲ. ಎರಡೂ ಪಕ್ಷದವ್ರು ಜಾತಿ ರಾಜಕಾರಣ ಮಾಡಿಕೊಟ್ಟಿದ್ದಾರೆ. ಇವ್ರು ಲಿಂಗಾಯತರು ಅಂತಾರೆ, ಅವ್ರು ಈಡಿಗರು ಅಂತಾರೆ. ಯಾಕೆ ಈಡಿಗರು ಮತ್ತು ಲಿಂಗಾಯತರು ಇಬ್ರು ಹಿಂದೂಗಳಲ್ವಾ? ನಾನು ಹೆಮ್ಮೆಯಿಂದ ಹೇಳ್ತೇನೆ, ಈಡಿಗರು ಲಿಂಗಾಯತರು ಇವರೆಲ್ಲರೂ ಹಿಂದೂಗಳು. ಎಲ್ಲ ಹಿಂದೂಗಳು ಒಟ್ಟು ತಗೊಂಡು ನಾನು ಗೆಲ್ತೇನೆ, ಯಾವುದೇ ಒಂದು ಜಾತಿ ಮುಖಾಂತರ ಅಲ್ಲ. ಇದು ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತಾನೆ ಈ ಸಭೆ ಮುಖಾಂತರ. ಒಂದೊಂದೇ ಘಟನೆಗಳು ನೆನೆಸ್ಕೊಂಡ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಭಯ ಆಗತ್ತೆ. ಏನ್ ಮಾಡ್ತಿದೆ ಸರ್ಕಾರ ಗೊತ್ತಾಗ್ತಿಲ್ಲ. ಅದನ್ನು ಸರಿಯಾಗಿ ವಿರೋಧ ಮಾಡಂತ ವಿರೋಧ ಪಕ್ಷವೂ ಇಲ್ಲಲ್ಲ ಅಂತ ನೋವಾಗತ್ತೆ. 108 ಸ್ಥಾನಕ್ಕೆ ತನಕ ತಗೊಂಡೋಗಿದ್ವಿ ನಾವು. 108 ಜಾತಿ ಮೇಲೆ ಅಲ್ಲ, ರೈತರ ಪರ ಹೋರಾಟಗಳು ಮಾಡಿ, ಧರ್ಮದಿಂದ ಹೋರಾಟ ಮಾಡಿ 108ರಿಂದ 66ಕ್ಕೆ ಕುಸಿದಿದೆ. ಹೀಗೆ ಕೂತ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನಿರ್ನಾಮ ಆಗೋಗುತ್ತೆ. ಯಾರು ಈ ಪಕ್ಷವನ್ನು ತಪಸ್ ಮಾಡಿ ಕಟ್ಟಿದ್ರಲ್ಲ, ಅಟಲ್ಜಿ, ಅಡ್ವಾಣಿ, ಅವ್ರ ತಪಸ್ಸೆಲ್ಲ ವಿಫಲ ಆಗತ್ತೆ. ಸಾವಿರಾರು ಜನ ಕಾರ್ಯಕರ್ತರು ಹಿಂದುತ್ವ ಉಳಿಬೇಕು ಅಂತ ಹಗಲು ರಾತ್ರಿ ಶ್ರಮ ಹಾಕ್ತಾ ಇದ್ದಾರೆ. ಕೃಷ್ಣ ಬಿಜ್ಜೂರು ಮಾತಾಡ್ತಾ ಹೇಳಿದ್ರು, ಹಿಂದುತ್ವವನ್ನು ಉಳಿಸ್ಬೇಕು ಅಂತ. ತಮಗೆ ಬೇಕಾದವ್ರನ್ನೇ ಮಂತ್ರಿಗಳು ಮಾಡ್ತಾ ಇದ್ದಾರೆ. ನನ್ನ ಸ್ನೇಹಿತ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಮಂತ್ರಿ ಮಾಡ್ತೀನಿ ಅಂತ ಕೊನೆ ತನಕನೂ ತಗೊಂಡೋದ್ರು. ಮಂತ್ರಿ ಮಾಡಿದ್ರ? ಅಪ್ಪ, ನಿಮ್ ಚುನಾವಣಾ ರಾಜಕೀಯ ಬೇಡ ಅಂತ ಹೇಳ್ಕೊಂಡು ಮನೇಲಿ ತಂದು ಮಲಗಿಸ್ತಾರಲ್ಲ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು, ಅವ್ರ ಶಾಪ ಯಡಿಯೂರಪ್ಪನವರೇ ನಿನ್ ಮಗನಿಗೆ ತಪ್ಪೇ ತಟ್ಟತ್ತೆ, ಅನುಮಾನ ಬೇಡ. ಈ ರೀತಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ರೂಪದಲ್ಲಿ ಅನೇಕ ಕಾರ್ಯಕರ್ತರು ಮನೆಯಲ್ಲಿ ನೋವು ಮಾಡಿ ಕೂತಿದ್ದಾರೆ. ನಾನು ಅವರೆಲ್ಲರೂ ಹೇಳ್ತೇನೆ, ಮನೆಯಲ್ಲಿ ಕೂರಂತ ಕಾಲ ಇದಲ್ಲ. ಹಿಂದುತ್ವ ಉಳಿಸ್ಬೇಕು ಅಂತ ನುಗ್ಗಬೇಕಾಗತ್ತೆ. ಹಾಗಾಗಿ ಆ ದಿಕ್ಕಿನಲ್ಲಿ ನಾನು ನುಗ್ಗಿದ್ದೇನೆ, ನನಗೆ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ನನ್ನ ಸಹೋದರಿ ಮಾತಾಡ್ತಾ ಹೇಳಿದ್ರು, ಈ ಭಾಗದ ಮೀನುಗಾರರ ಸಮಸ್ಯೆಯನ್ನ ಯಾರು ಕೇಳಿದ್ರು ನನಗಂತೂ ಗೊತ್ತಾಗ್ತಿಲ್ಲ. ಈ ಸಭೆ ಮುಖಾಂತರ ತುಂಬಾ ಸ್ಪಷ್ಟ ಆಯ್ತೇನೆ. ನಮ್ಮೆಲ್ಲ ನಾಯಕರು ಇದ್ದಾರೆ, ಅನೇಕ ಮೀನುಗಾರ ನಾಯಕರು ನಮ್ಮ ಬಂದು ಭೇಟಿ ಮಾಡಿದ್ದಾರೆ. ಈ ಚುನಾವಣೆ ಮುಗಿದ ನಂತರ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಈ ಜಿಲ್ಲೆಯಲ್ಲಿರಂತ, ಈ ಕ್ಷೇತ್ರದಲ್ಲಿಂತ ಮೀನುಗಾರರ ಸಮಸ್ಯೆಯನ್ನ ನಿಮ್ ಜೊತೆ ಕೂತು ಚರ್ಚೆ ಮಾಡಿ 100ಕ್ಕೆ 100 ಪರಿಹಾರ ಮಾಡ್ತಾನೆ, ಬಿಡಲ್ಲ. ಬಡವರ ಪರವಾಗಿ ಧ್ವನಿ ಎತ್ತಬೇಕಾದಂತ ಸರ್ಕಾರ, ಬಡವರ ಪರವಾಗಿ ಧ್ವನಿ ಎತ್ತಬೇಕಾದಂತ MP, ಮೀನುಗಾರರ ಪರವಾಗಿ ಧ್ವನಿ ಎತ್ತಬೇಕಾದಂತ MLAಗಳು ಅವರು ಇವತ್ತು ಆರಾಮಾಗಿದ್ದಾರೆ. ನಾನು ಸುಮ್ಮನಿರಕ್ಕೆ ಬಿಡಲ್ಲ.
ಎಲ್ಲ ಮೀನುಗಾರ ನಾಯಕರನ್ನು ಕರೆಸ್ತೇನೆ, ಅವ್ರ ಸಮಸ್ಯೆಗಳು ಏನು ಅಂತ ಕೇಳ್ತೇನೆ, ಅವ್ರಿಗೆ ಏನೇನು ಬೇಕು ಅಂತ ಕೂತ್ಕೋತೇನೆ, ಸಂಬಂಧಪಟ್ಟ ಮಂತ್ರಿಗಳನ್ನ ಕರೆಸ್ತೇನೆ, ಕೇಂದ್ರದಿರ್ಬೋದು ರಾಜ್ಯದಿರ್ಬೋದು. ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದ್ರೆ ನಿಮ್ಮ ಜೊತೆ ಕೂತ್ಕೊಂಡು, ಮೀನುಗಾರರ ಜೊತೆ ಕೂತ್ಕೊಂಡು ಖಂಡಿತ ನಿಮ್ಗೆ ಹೋರಾಟ ಮಾಡಿ ನಿಮಗೆ ನ್ಯಾಯಬದ್ಧವಾದ ಏನು ಅನುಕೂಲಗಳು ಬೇಕೋ ಅದನ್ನ ಖಂಡಿತ ಕೊಡಿಸ್ತೇನೆ ಅನ್ನೋಂಥ ಅಂಶವನ್ನ ಈ ಸಭೆ ಮುಖಾಂತರ ಹೇಳ್ತಾ ಇದ್ದೇನೆ. ಅನೇಕರು ನನಗೆ ಫೋನ್ ಮಾಡ್ತೀರಿ ಮೀನುಗಾರ ನಾಯಕರು, ಸರ್ ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ನಮ್ಮನ್ನು ಕೈ ಬಿಡಬೇಡಿ. MP ಕೈ ಬಿಟ್ಟರು, MLA ಕೈ ಬಿಟ್ಟರು, ಸರ್ಕಾರ ಕೈ ಬಿಟ್ಟಿದೆ, ನೀವು ನಮ್ಮನ್ನು ಕೈ ಬಿಡಬೇಡಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಈ ಒಂದು ಸಭೆ ಚುನಾವಣೆಗಳು ನಡೆಯೋದು ಜನರಿಗೆ ಅನುಕೂಲಕ್ಕೆ, ತಮಗೆ ಬೇಕಾದಂತೆ ಅಲ್ಲ. ನಾನು ಕಂದಾಯ ಮಂತ್ರಿ ಆಗಿದ್ದೆ, ನೆನ್ನೆ ಶಿಕಾರಿಪುರಕ್ಕೆ ಹೋಗಿದ್ದೆ. ನಾನು ಶಿಕಾರಿಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ಹೇಳಿದ್ರು, ಸರ್ ನೀವು ಕಂದಾಯ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 94C ಇದಕ್ಕೆ ಅಮೆಂಡ್ಮೆಂಟ್ ತಂದು ಸರ್ಕಾರಿ ಭೂಮಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರಂತ ಬಡವರಿಗೆ ಹಕ್ಕುಪತ್ರ ಕೊಟ್ರಿ, ಆ ಮನೆಗಳನ್ನ ವಾಸ ಮಾಡ್ತಿದ್ದೇವೆ, ನಾನು ಖಂಡಿತ ಗೆಲ್ಲಿಸ್ತೀವಿ, ಈ ಮಾತನ್ನ ಮನೆಯಲ್ಲಿ ವಾಸ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾನೆ. ಶಿಕಾರಿಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಬಗರುಕು ಮಾಡ್ಕೊಂಡು 40 ವರ್ಷ 50 ವರ್ಷದಿಂದ ಕೆಲಸ ಮಾಡ್ತಿದ್ವಿ ಸರ್, ನಮ್ಮ ಭೂಮಿ ನಮಗೆ ಕೊಟ್ಟಿಲ್ಲ. ಯಡಿಯೂರಪ್ಪನವರು ಅವ್ರ ಮಗ ಇಷ್ಟು ಬಾರಿ MLAಗಳಾದ್ರು, ಮುಖ್ಯಮಂತ್ರಿಗಳಾದ್ರು, MP ಗಳಾದ್ರು ಕೊಡಿಸಿಲ್ಲ. ನಾನು ಅದಕ್ಕೋಸ್ಕರ ಯಾಕೆ ಕೊಡಿಸಿಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ. ಇದೇ ಹೆಂಗ್ ಮಂತ್ರಿ ಆದಂತ ಸಂದರ್ಭದಲ್ಲಿ ಇವ್ರ ವಿರುದ್ಧ ಯಡಿಯೂರಪ್ಪನವರು ಈ ಬಗರುಕುಂಬನವ್ರಿಗೆ ಖಾಯ ಮಾಡತಂಕ ನಿಮಗೆ ಬಿಡಲ್ಲ ಅಂತೇಳಿ ಶಿಕಾರಿಪುರದಿಂದ ಶಿವಮೊಗ್ಗ ತಕ್ಕ ಆ ಬಡವರನ್ನು ಕರ್ಕೊಂಡು ಪಾದಯಾತ್ರೆ ಮಾಡಿದ್ರಲ್ಲ, MLA ಆದ್ರು. ಆ ಸಂದರ್ಭದಲ್ಲಿ ಆ ಬಡವರೆಲ್ಲರೂ ಕೂಡ ಸುಮಾರು 40-45 ವರ್ಷದ ಕೆಳಗೆ ಹಳ್ಳಿ ಹೋಗಿ ದುಡ್ಡು ಸಂಗ್ರಹ ಮಾಡಿ ಯಡಿಯೂರಪ್ಪನವ್ರು ಗೆಲ್ಲಿಸಿದ್ರು. ನಂಗೆ ಇನ್ನೂ ನೆನಪಿದೆ. ಆ ಬಗರುಕುಂ ಸಾಗುವಳಿದಾರರು ಸಮಸ್ಯೆ ಈಗಲೂ ಹಾಗೆ ಉಳಿದಿದೆ. ಆ ಬಡವರನ್ನು ಪೂರ್ಣ ಯಡಿಯೂರಪ್ಪನವ್ರು ಮರೆತಿದ್ದಾರೆ. ಮೊನ್ನೆ ನಡೆದಂತ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಜನ ಬಡವರು ಬಗರುಕುಂ ಮಾಡ್ತಾ ಇರೋರು. ಯಡಿಯೂರಪ್ಪನ ಮಗನ ಸೋಲಿಸಬೇಕು ಅಂತ ಯೋಚನೆ ಮಾಡಿ ನಾಗರಾಜ್ ಗೌಡ ಅಂತ ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಅದೇ ರೀತಿ ದುಡ್ಡು ಸಂಗ್ರಹ ಮಾಡಿ ಕೊಟ್ಟು ಕೆಲಸ ಪ್ರಯತ್ನ ನಡೆಸಿದ್ರು. ಸುರಿದ್ರು ಯಡಿಯೂರಪ್ಪನವ್ರು. ಎಷ್ಟು 100 ಕೋಟಿ ಸುರಿದ್ರು ಗೊತ್ತಿಲ್ಲ. ಆದರೆ 60,000ದಿಂದ 80,000 ಲೀಡ್ ಕೆಳಗಿಳಿದಿದೆ. ತಿಣಗಿ ಮಗ ಗೆದ್ದಿದೆ. ಈ ಚುನಾವಣೆಯಲ್ಲಿ ನೀವು ಅಪ್ಪ ಮಗ ಇಬ್ಬರೂ ತಿಣುಕಿದ್ರು ಕೂಡ ಲೋಕಸಭೆಯಲ್ಲಿ ನೀವು ಗೆಲ್ಲಲ್ಲ. ಆ ಬಡವರು ಬಗರುಕುಂತಾರ ಪರವಾಗಿ ನಾನು ಚುನಾವಣೆ ಗೆಲ್ತೇನೆ. ಆ ಬಡವರಿಗೆ ನ್ಯಾಯ ಕೊಡ್ತೇನೆ. ಬಗರುಕುಂ ಮಾಡೋರಿಗೆ ಬಿಡಲ್ಲ ನಾನು. ಮೀನುಗಾರ ಸಮಸ್ಯೆ ಇರ್ಬೋದು, ಫಾರೆಸ್ಟ್ನ ಸಮಸ್ಯೆ ಇರ್ಬೋದು, ಬಗರುಕುಂ ಮಾಡ್ತಿರೋ ಸಮಸ್ಯೆ ಇರ್ಬೋದು, ಇದಷ್ಟರ ಜೊತೆಗೆ ಹಿಂದುತ್ವದ ಬಗ್ಗೆ ಏನೇನು ನ್ಯಾಯ ಕೊಡಿಸ್ಬೇಕೋ ಎಲ್ಲ ನಮ್ಮ ಇಡೀ ಸಂಘಟನೆ ಎಲ್ಲ ಪ್ರಮುಖರು ಒಟ್ಟಿಗೆ ಸೇರಿಕೊಂಡು ನ್ಯಾಯ ಖಂಡಿತ ಕೊಡಿಸ್ತೇವೆ ಅನ್ನೋ ಮಾತನ್ನು ಹೇಳಿ ನಾನು ಬೈಂದೂರಿಗೆ ಬರೋಂಥ ಸಂದರ್ಭದಲ್ಲಿ ರಸ್ತೆ ಉದ್ದಕ್ಕೂ ಬಸ್ಗಳು ಬರ್ತಾ ಇತ್ತು. ಇದು ಈ ಊರಲ್ಲಿ ಜಾತ್ರೆ ನಡೀತಿದೆಯೇನಪ್ಪ ಅನ್ಕೊಂಡೆ ನಾನು. ಜಾತ್ರೆ ಅಲ್ಲ, ಚುನಾವಣಾ ಜಾತ್ರೆ. ದೇಶಭಕ್ತರ ಬಳಗ ಜೊತೆಗೆ ನಾವು ನಿಮ್ ಜೊತೆಗಿದೆ ಅಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಲ್ಲ, ಹೆಣ್ಮಕ್ಳ ಆಶೀರ್ವಾದ, ಗಂಡು ಮಕ್ಕಳ ಧೈರ್ಯ ನನಗೆ ತುಂಬಾ ಸ್ಫೂರ್ತಿ ಕೊಟ್ಟಿದೆ. ಅವ್ರು ಎಷ್ಟೇ ದುಡ್ಡು ಖರ್ಚು ಮಾಡಲಿ ನೋಡೋಣ, ಆ ದುಡ್ಡು ಚುನಾವಣೆ ಗೆಲ್ಲುತ್ತೋ ನಿಮ್ಮ ಧರ್ಮ ಚುನಾವಣೆ ಗೆಲ್ಲುತ್ತೋ ನೋಡೋಣ. ನನಗೆ ಪೂರ್ಣ ವಿಶ್ವಾಸ ಇದೆ, ಧರ್ಮದ ಪರವಾಗಿ ನೀವೆಲ್ಲರೂ ಗೆಲ್ತೀರಿ. ಇವತ್ತಿನಿಂದ ಈಗಾಗಲೇ ಮಾಡಿದಿರಿ ಸಾಕಷ್ಟು ಕೆಲಸ. ನಾನು ಕೇಳಿದೆ, ಎಲ್ಲ ಪ್ರಮುಖರು ಕೂಡ ಒಂದೊಂದು ಜಿಲ್ಲಾ ಪರಿಷತ್ತನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿಯ ಬೂತ್ ಕಮಿಟಿಗಳು ಮಾಡಿ, ಆ ಬೂತ್ ಕಮಿಟಿ ಕಾರ್ಯಕರ್ತರು ನೀವೆಲ್ಲರೂ ಕೂಡ ಮನೆಗೆ ಹೋಗಿದ್ದೀರಿ. ಕೇಳೇ ಆನಂದ ಆಯ್ತು ನನಗೆ. ಈಗಾಗಲೇ ಚುನಾವಣಾ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಅನೇಕ ಕಡೆ ಕೇಳ್ತಾರೆ, ಈಶ್ವರಪ್ಪ ಪಕ್ಷೇತರ ಅಭ್ಯರ್ಥಿ, ಅವ್ರ ಕ್ರಮ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಎಷ್ಟು ಕ್ರಮ ಸಂಖ್ಯೆ? ಎಷ್ಟು? ಎಲ್ರು ಬಾಯಲ್ಲಿ ಬಂದೋಗಿದೆ ಕ್ರಮ ಸಂಖ್ಯೆ 8 ಅಂತ ಎಲ್ರು ಹೇಳ್ತಾರೆ. ಕ್ರಮ ಸಂಖ್ಯೆ 8 ಗುರುತು ಯಾವುದು? ಕಬ್ಬು ಹಿಡಿದಂತ ರೈತ, ಕಬ್ಬಿನ ಜೊತೆ ಇರಂತ ರೈತ ಎಲ್ರಿಗೂ ಗೊತ್ತಿರೋಂಥ ಸಂದರ್ಭದಲ್ಲಿ ಇನ್ನೊಮ್ಮೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಕ್ರಮ ಸಂಖ್ಯೆ 8 ಈಶ್ವರಪ್ಪ ಪಕ್ಕದಲ್ಲಿ ಫೋಟೋ ಇರುತ್ತೆ. ಯಾಕೆ ಫೋಟೋ ಇರುತ್ತೆ ನಾನು ಯಾಕೆ ಹೇಳಿದೆ ಅಂದ್ರೆ, ಯಡಿಯೂರಪ್ಪನವರು ಅವ್ರ ಮಗ ಮೋಸ ಮಾಡೋದ್ರಲ್ಲಿ ಬಹಳ ಅನುಭವಿಸ್ತರು. ನನ್ನ ಹೆಸರು ಈಶ್ವರಪ್ಪ, KS ಈಶ್ವರಪ್ಪ. ಇನ್ನೊಂದು ಕೆಲಸ ಅವ್ರು ಏನ್ ಮಾಡಿದ್ರು, DS ಈಶ್ವರಪ್ಪ ಅಂತ ಇನ್ನೊಬ್ಬನ ಸೃಷ್ಟಿ ಮಾಡಿಬಿಟ್ರು. ಜನರಲ್ಲಿ ಗೊಂದಲ ಆಗ್ಬೇಕು, ಈಶ್ವರಪ್ಪನ
ಅದಕ್ಕೆ ಯಾವ ಗೊಂದಲನೂ ಮಾಡ್ದೇನೆ ಕ್ರಮ ಸಂಖ್ಯೆ 8 ಈಶ್ವರಪ್ಪ ಪಕ್ಕದಲ್ಲಿ ಫೋಟೋ ಇರುತ್ತೆ, ಫೋಟೋ ಪಕ್ಕದಲ್ಲೇ ಕಬ್ಬಿನ ಜೊತೆ ರೈತ ಇದ್ದಾನೆ. ರೈತನೇ ನನ್ನ ಬೆನ್ನೆಲುಬು, ರೈತನೇ ನನ್ನ ಬೆನ್ನೆಲುಬು. ಆ ರೈತನ ಗುರುತು ಸಿಕ್ಕಿದ್ದು ನನ್ನ ಯಾವ ಜನ್ಮದ ಪುಣ್ಯವನ್ನು ನನಗೆ ಗೊತ್ತಿಲ್ಲ. ಹಾಗಾಗಿ ರೈತನ ಗುರುತಿಗೆ ಪಕ್ಕದಲ್ಲಿ ಕಬ್ಬಿರಿದ ಆ ಗುರುತಿಗೆ ಓಟನ್ನು ಹಾಕಿಸಿ. ನಾನು ಮತ್ತೆ ಹೇಳ್ತೇನೆ, ಇಲ್ಲಿಗೆ ಬಿಡಲ್ಲ ಹಿಂದುತ್ವದ ಬಗ್ಗೆ. ಈ ಚುನಾವಣೆ ಮುಗಿದ ನಂತರ ಯಾವ ಹಿಂದೂ ಕಾರ್ಯಕರ್ತ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಾನೋ, ಯಾವನಾರು ಒಬ್ಬ ನಮ್ಮ ಕಾರ್ಯಕರ್ತನ ಮುಟ್ಟಿದ್ರೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ನಾನು ಬಿಡಲ್ಲ. ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಕಾನೂನು ನನ್ನ ಕೈ ತಗೊಳಲ್ಲ. ಯಾವ ಕಾರಣಕ್ಕೂ ಕಾನೂನು ನನ್ನ ಕೈಯಲ್ಲಿ ತಗೊಳಲ್ಲ. ಆದ್ರೆ ಸರ್ಕಾರದ ಒತ್ತಡಕ್ಕೆ ಮಣಿದು, ಪ್ರಭಾವಿ ವ್ಯಕ್ತಿಗಳಿಗೆ ಒತ್ತಡಕ್ಕೆ ಮಣಿದು ನಮ್ಮ ಹಿಂದೂ ಕಾರ್ಯಕರ್ತರು ಕೂದಲು ಮುಟ್ಟಿದ್ರು ಕೂಡ ಸರ್ಕಾರದ ಯಾವುದೇ ವ್ಯಕ್ತಿ ಇರ್ಬೋದು, ಪೊಲೀಸ್ ಇಲಾಖೆಗೆ ಇರ್ಬೋದು, ಇವತ್ತು ಎಚ್ಚರಿಕೆ ಕೊಡ್ತೇನೆ. ಹಿಂದುತ್ವದ ಕಾರ್ಯಕರ್ತರನ್ನ ಯಾವ ಕಾರಣಕ್ಕೂ ನೀವು ಮುಟ್ಟುಕೊಡುದು, ಮುಟ್ಟಿದ್ರೆ ನಿಮ್ಮ ಬಗ್ಗೆ ನಾ ಕ್ರಮ ತಗೋಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಒಂದು ರೀತಿಯ ಭಯ. ಏನ್ ಸರ್, ಏನ್ ಮಾಡೋದು ಸರ್? ಪೊಲೀಸ್ನವ್ರ ಈ ಕಡೆ ಅಡ್ಡ ಬರ್ತಾರೆ, ಪ್ರಭಾವಿ ವ್ಯಕ್ತಿಗಳು ಅಡ್ಡ ಬರ್ತಾರೆ. ನಾವೇನೂ ತಪ್ಪು ಮಾಡಿಲ್ಲ ಸರ್. ಗೋವು ನಮ್ಮ ತಾಯಿ ಅಂತ ನಾವು ಪೂಜೆ ಮಾಡ್ತೀವಿ. ಗೋ ಹತ್ಯೆ ಮಾಡ್ತಾರೆ, ಗೋ ಕಳ್ತನ ಮಾಡ್ತಾರೆ, ಅದನ್ನ ಅಡ್ಡ ತಗೊಂಡ್ಬಂದ್ರೆ ನಮ್ಮನೆ ಕೊಲ್ಲಕ್ ಬರ್ತಾರೆ, ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಇದು ಸರ್ಕಾರ ಅಂತ ಕರಿಬೇಕಾ? ನಾನು ಅದಕ್ಕೋಸ್ಕರ ಹೇಳಿದ್ದೇನೆ, ನಮಗೆ ಪೂಜ್ಯತೆ ಗೋವಿನ ಬಗ್ಗೆ, ನಮಗೆ ಅತಿ ಹೆಚ್ಚು ಗೌರವ ಹೆಣ್ಮಕ್ಳ ಬಗ್ಗೆ. ಹೆಣ್ಣು ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಅದು ಒಂದು ಭೋಗದ ವಸ್ತು, ಮಕ್ಕಳು ಅಡಿಯ ಯಂತ್ರ. ಆದರೆ ಭಾರತದಲ್ಲಿ ಹೆಣ್ಣಿಗೆ ತಾಯಿ ಸ್ಥಾನ ಕೊಟ್ಟಿರುವಂತ ದೇಶ ಹಿಂದೂಸ್ತಾನ ಮಾತ್ರ. ನಮ್ಮ ತಾಯಂದ್ರ ಬಗ್ಗೆ ಕೂಡ ಇತ್ತೀಚೆಗೆ ನಡೀತಾ ಇರೋಂಥ ಅತ್ಯಾಚಾರಗಳು, ಕೊಲೆಗಳು ನೋಡ್ಕೊಂಡು ಸುಮ್ಮನೆ ಕೂದಕ್ಕಲ್ಲ ಚುನಾಯಿತ ಪ್ರತಿನಿಧಿಗಳು. ನಾನು ಅದಕ್ಕೋಸ್ಕರ ಹೆಣ್ಣಿನಿಗೆ ಗೌರವ ಬೇಕು, ಗೋವಿಗೆ ಗೌರವ ಬೇಕು, ಹಿಂದುತ್ವಕ್ಕೆ ಗೌರವ ಬೇಕು. ಹಾಗಾಗಿ ಈ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅಂತ ಉದ್ದೇಶವೇ ಹಿಂದುತ್ವದ ಬಗ್ಗೆ ಸರಿಯಾದ ಗೌರವ ಉಂಟು ಮಾಡಬೇಕು ಅಂತ ಎಲ್ಲ ಬೂತಲ್ಲೂ ನಮ್ಮ ಕಾರ್ಯಕರ್ತರು ಓಡಾಟ ಮಾಡ್ತಿದ್ದೀರಿ. ಇವತ್ತಿಗೆ ಇನ್ನು 4 ದಿನ, 1ನೇ ತಾರೀಕು ಮುಗೀತು, 2, 3, 4, 5ನೇ ತಾರೀಕು ಮಧ್ಯಾಹ್ನ ಕ್ಲೋಸ್. ಈ 3-4 ದಿನ ಪ್ರತಿ ಮನೆಗೂ ಪ್ರತಿ ಬೂತಲ್ಲೂ ನೀವು ಓಡಾಟ ಮಾಡಿ ಈಶ್ವರಪ್ಪನ ಗುರುತು ರೈತ, ಕಬ್ಬಿಡಿದಂತ ರೈತ ಸಂಖ್ಯೆ 8 ಇದನ್ನೆಲ್ಲ ಹೇಳಿ ಚುನಾವಣೆ ಗೆಲ್ಲಿಸ್ಬೋದಾ? ನಾವು ಗೆಲ್ಲಿಸ್ತೀವಿ ಅಂತಾರೆಲ್ಲ ಕೈ ಎತ್ತಿ. ಭಾರತ್ ಮಾತಾ ಕೀ. ಸಮಾವೇಶವನ್ನು ಉದ್ದೇಶಿಸಿ ಮಾತಾಡಿದಂತಹ ನಮ್ಮ ನೆಚ್ಚಿನ ಅಭ್ಯರ್ಥಿ